ಆ ಮಗು ಸೌಜನ್ಯಂಗೆ ನ್ಯಾಯ ಸಿಗಲಿಲ್ಲ. ಆ ಹುಡುಗಿಯನ್ನ ಅತ್ಯಾಚಾರ ಮಾಡಿದವ ಸಾಕ್ಷಿ ಆಧಾರಗಳ ಕೊರತೆಯ ಕಾರಣಕ್ಕೆ ಆ ಶಿಕ್ಷೆಯಿಂದ ತಪ್ಪಿಸಿಕೊಳ್ತಾನೆ, ಖುಲಾಸೆ ಆಗ್ತಾನೆ. ನಿಮ್ಗೆ ನ್ಯಾಯ ಸಿಕ್ತು, ನಿಮ್ಗೆ ವಿಜಯ ಸಿಕ್ತು, ನಿಮ್ಗೆ ವಿಜಯೋತ್ಸವ, ಹೋರಾಟಗಾರರಿಗೆ ಸಿಕ್ಕಂತ ಜಯ. ಇದಕ್ಕೆ ಅರ್ಥ ಇದೆ. ನಿಮಗೆ ಸೌಜನ್ಯಾಳಿಗೆ ನ್ಯಾಯ ಬೇಕಿತ್ತ, ಅಥವಾ ನಿಮ್ಮ ಏನು ಬೀದಿ ಹೋರಾಟ, ನಿಮ್ಮ ದೊಂಬರಾಟಗಳನ್ನ ನಡೆಸಲಿಕ್ಕೆ ಅವಕಾಶ ಬೇಕಿತ್ತ? ಇದು ಸಾರ್ವಜನಿಕರಿಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಒಂದು ಹಂತದಲ್ಲಿ ಇದು ಯಾರೂ ಕೂಡ ಸಂಭ್ರಮಿಸುವಂತಹ ತೀರ್ಪಲ್ಲ. ಸಂತೋಷ್ ರಾವ್ ಕುಟುಂಬದವರು ಸಂಭ್ರಮಿಸಬಹುದು, ಸಂತೋಷ್ ರಾವ್ನ ಅಭಿಮಾನಿಗಳು ಸಂಭ್ರಮಿಸಬಹುದು. ಇದೇ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರು, ಇವರೆಲ್ಲ ಸಂಭ್ರಮಿಸಬಹುದೇ ಹೊರತು ಸೌಜನ್ಯಳ ಬಗ್ಗೆ ಆ ಹುಡುಗಿಗೆ ನ್ಯಾಯ ಸಿಗಬೇಕು ಎನ್ನುವಂತ ಭಾವನೆ ಇರುವ ಯಾರೂ ಕೂಡ ಸಂಭ್ರಮಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಇವರ ಬೀದಿ ಹೋರಾಟದ, ಇವರ ಪ್ರಚಾರದ ಗೀಳಿಗೆ ಒಂದು ಹೆಣ್ಣು ಮಗುವಿಗೆ ನ್ಯಾಯ ಸಿಗ್ಲಿಕ್ಕೆ ಆಗಲಿಲ್ಲ. ನಾನು ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ತೀರ್ಪನ್ನ ಕೊಟ್ಟಿರುವಂತದ್ದು, ಮೇಲ್ಮನವಿಯನ್ನ ಹೋಗ್ಲಿಕ್ಕೆ ಅಥವಾ ಮರು ತನಿಖೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನ ಬಹಳ ಸ್ಪಷ್ಟವಾಗಿ ರಿಜೆಕ್ಟ್ ಮಾಡಿದೆ. ಇವರು ಇನ್ನು ನಮ್ಮ ಹೋರಾಟಕ್ಕೆ ಸಿಕ್ಕಂತ ಜಯ ಅಂತ ಹೇಳ್ತಾರೆ. ಯಾವ ಮುಖ ಇಟ್ಕೊಂಡು, ಯಾವ ಮನಸ್ಸಲ್ಲಿ ಅದನ್ನ ಹೇಳ್ತಾ ಇದಾರೋ ಗೊತ್ತಿಲ್ಲ.